ಆ್ಯಂಡ್ ಈಗ ನಾವು ಇವತ್ತಿನ ಭಾರತಕ್ಕೆ ಗ್ರೀನರಿ ಅಥವಾ ಅರಣ್ಯ ಆಗಲಿ ಗಾರ್ಡನ್ ಆಗಲಿ ಇದರ ಮೌಲ್ಯಗಳನ್ನು ನಾವು ಕಲಿಸ್ಲಿಲ್ಲ ಅಂದರೆ ಇದನ್ನು ಸಫರ್ ಆಗೋದು ಮುಂದಿನ ಜನ್ರೇಷನ್. ನೀರಿರೋದಿಲ್ಲ, ನೆರಳಿರೋದಿಲ್ಲ, ಎಲ್ಲಿ ನೋಡಿದ್ರು ಬರೀ ಕಾಂಕ್ರೀಟ್ ಕಾಡಿರುತ್ತೆ. ನಾವು ಮುಂದಿನ ಜನ್ರೇಷನ್ಗೆ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಎಸ್, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಐ ಆಮ್ ಸೋ ಹ್ಯಾಪಿ. ಈಗ ನೋಡಿ, ಒಂದು ಬ್ಯಾಸಿಗೆಯಲ್ಲಿ ನೀವು ನಾರ್ತ್ ಕರ್ನಾಟಕ ಹೋಗಿ, ಗುಜರಾತಿಗೆ ಹೋಗಿ, ಏನಪ್ಪ ಎಲ್ಲಿ ನೋಡ್ತೀವಲ್ಲಿ ಸ್ವಲ್ಪ ಎ ಸಿ. ಎಷ್ಟು ದಿವಸ ಎ ಸಿಯಲ್ಲಿ ಇರ್ಬೇಕು ಮೇಡಮ್ ನಾವು? ಬರುವುದ ದಿನದಲ್ಲಿ ನಾವು ಎಲ್ಲರೂ ಸೇರಿ ಸ್ಕೂಲಿಂದ ಹಿಡ್ಕೊಂಡು ಕಾಲೇಜ್, ಆಮೇಲೆ ಆಫ್ಟರ್ ಗ್ರ್ಯಾಜುಯೇಷನ್ ಸ್ಕೂಲಿಂದನೇ ಬರಬೇಕು. ಪ್ರಾಕ್ಟಿಕಲ್ ಪ್ರತಿಯೊಬ್ಬರ ಸ್ಕೂಲ್ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಗಿಡಗಳನ್ನು ಬೆಳೆಸುವಂತ ಒಂದು ಅವರಿಗೆ ಮಾರ್ಗದರ್ಶನ ಕೊಡಬೇಕಾಗತ್ತೆ ಮೇಡಮ್. ಇಟ್ ಶುಡ್ ಬಿ ಎ ಸಬ್ಜೆಕ್ಟ್. ಯಾ, ಇಟ್ ಈಸ್ ದ ಸಬ್ಜೆಕ್ಟ್. ನಮ್ಮಲ್ಲಿ ಏನ್ ಮಾಡ್ತಾರೆ, ಓನ್ಲಿ ಯಾವುದೋ ಆಗಸ್ಟ್ 15ರಲ್ಲಿ 26 ಜನವರಿಯಲ್ಲಿ ಮಕ್ಕಳನ್ನು ತಗೊಂಡು ಯಾರೋ ಬಂದಲ್ಲಿ ಫೋಟೋಗೋಸ್ಕರ ಓನ್ಲಿ ದ ಪ್ರೋಟೋಕಾಲ್. ಅವತ್ತು ಫೋಟೋ ಮುಗೀತು. ನಮಗೆ ಏನು ಮಾಡಬೇಕಂದ್ರೆ ಪ್ರತಿ ಒಂದು ಸ್ಕೂಲ್ ಕಾಲೇಜಲ್ಲಿ ಇಂತಿಷ್ಟು ಗಿಡ ಹಚ್ಚಬೇಕು. ಆ ಪ್ರೋಟೋಕಾಲ್ ಡಿಪಾರ್ಟ್ಮೆಂಟ್ ಆಫ್ ನಮ್ಮ ಗೌರ್ಮೆಂಟಲ್ಲಿ ಏನಿದೆಯಲ್ಲ ಆ ಪ್ರೋಟೋಕಾಲನ್ನು, ಇಟ್ ಮೇ ಬಿ ಹಾರ್ಟಿಕಲ್ಚರ್ ಇರಬಹುದು, ಫಾರೆಸ್ಟ್ರಿ ಇರಬಹುದು, ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ತುಂಬ ಇದೆ. ಆವಾಗ ಎಲ್ಲ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಕಾಲೇಜಲ್ಲಿ ಒಂದು ವರ್ಷಕ್ಕೆ ಅಷ್ಟು ಟಾರ್ಗೆಟ್ ಕೊಟ್ರೆ ಮಕ್ಕಳಿಂದ ಅವರು, ಫಾರ್ ಎಕ್ಸಾಂಪಲ್ ಮಗು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವರು ಸ್ಕೂಲಲ್ಲಿ ಅಡ್ಮಿಷನ್ ಆಗತ್ತೆ. ಪೇರೆಂಟಿಗೆ ನಿಮ್ಮ ಮಗುವಿಂದ ಈ ಗಿಡವನ್ನು ನೀವು ಹಚ್ಚಿ, ಆ ಮಗು 10th ಸ್ಟ್ಯಾಂಡರ್ಡ್ ಹೋಗುವವರೆಗೂ ಅವರು ಹೊರಗಡೆ ಹೋಗೋವರೆಗೂ ಅವರಿಗೆ ಒಂದು ಒಳ್ಳೆ ಆ ಗಿಡ ಬೆಳೀತದಲ್ಲ, ಆ ಮಗುನು ಬೆಳೀತದೆ, ಗಿಡನೂ ಬೆಳೀತದೆ. ಹಾಗೆ ಮಾಡಿದರೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶಕ್ಕೆ ಒಂದು ಗ್ಲೋಬಲ್ ವಾರ್ಮಿಂಗ್ ಚಾಲೆಂಜ್ ಇದೆಯಲ್ಲ, ಆ ಚಾಲೆಂಜನ್ನು ನಾವು ಇದನ್ನು ಮಾಡಬಹುದು ಅಂತ ನಂದು ಒಂದು ಅಭಿಪ್ರಾಯ. ಬಟ್ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ಆದರೆ ಇವತ್ತಿನ ದಿನಮಾನದಲ್ಲಿ ಬೆಂಗಳೂರಿನಂಥ ಸಿಟಿಯಲ್ಲಿ ಅಷ್ಟು ದೊಡ್ಡ ಜಾಗ ಎಲ್ಲಿ ಹುಡುಕ್ತೀರಿ? ನೋಡಿ ಮೇಡಮ್, ಜಪನೀಸ್ ಅವರಲ್ಲಿ ಜಾಗ ಎಷ್ಟಿದೆ. ದೇ ಆರ್ ಮೇಕಿಂಗ್ ರೂಪ್ ಟಾಪ್ ಗಾರ್ಡನ್ಸ್, ವರ್ಟಿಕಲ್ ಗಾರ್ಡನ್ಸ್. ವರ್ಟಿಕಲ್ ಗಾರ್ಡನ್ ಅಂದ್ರೆ ಈಗ ನಿಮ್ದು ಒಂದು ಫೂಟಲ್ಲಿ ನೀವು 100 ಫೂಟನ್ನ ಮೇಲೆ ನೀವು ಆ ಬಾಕ್ಸ್ ಟೈಪ್ ವರ್ಟಿಕಲ್ ವಾಲನ್ನು ಅದರಲ್ಲಿ ಗಾರ್ಡನ್ ಬೆಳೆಸಬಹುದು. ರೂಪ್ ಟಾಪಲ್ಲಿ ನೋಡಿ, ಪ್ರೆಸೆಂಟ್ ಸಿನಾರಿಯೋ ಏನಿದ್ರೆ ಎಷ್ಟು ಹೀಟ್ ಆಗುತ್ತೆ. ರೂಪ್ ಟಾಪಲ್ಲಿ ಪ್ಲಾಂಟರ್ಸ್ ಯಾವುದೇ ಬೇರೆ ಬೇರೆ ಮಟೀರಿಯಲನ್ನು ಯೂಸ್ ಮಾಡಿ, ಪ್ಲಾಸ್ಟಿಕ್ ಬಿಟ್ಟು ಆರ್ಗ್ಯಾನಿಕ್ ಇದರಲ್ಲಿ ಒಂದು ಫೈಬರ್ ತಗೊಳ್ಳಿ, ವುಡ್ ಬಾಕ್ಸ್ ತಗೊಳ್ಳಿ, ಅವೆಲ್ಲ ಮೇಲೆ ಛಾವಣಿಯಲ್ಲಿ ಹಾಕಿ ಅದರಲ್ಲಿ ಫ್ರೂಟ್ ಗಾರ್ಡನ್ ಮಾಡ್ಬೋದು. ನಮಗೆ ದಿನಬಳಕೆಯಲ್ಲಿ ಬರುವಂಥ ಆರೋಗ್ಯಕ್ಕೆ ಬರುವಂಥ ಮ್ಯಾಂಗೋ, ಚಿಕ್ಕು, ಪೇರು, ಇವು ಬೇರೆ ಬೇರೆ ವೆಜಿಟೇಬಲ್, ಟೊಮ್ಯಾಟೊ, ಚಿಲ್ಲಿ ಎಲ್ಲ ಬೆಳೆಸಿ ಒಂದು ಹೀಟ್ ಕಂಟ್ರೋಲ್ ಮೇಲೆ ಡೈರೆಕ್ಷನ್ ಇರುವುದರಿಂದ ಎಷ್ಟು ಓಪನ್ ಆಗಿ ಡ್ರೋನಿಂದ ಶೂಟ್ ಮಾಡಿದರೆ ಎಲ್ಲಾ ಕಡೆ ಒಂಥರ ಬಂಜರ್ ಟೈಪ್ ಕಾಣುತ್ತೆ. 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ಸ್ ಅವರೆಲ್ಲ ದಿನಕ್ಕೆ ಒಂದು 20, 30, 10 ಎಷ್ಟೋ ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಂದು ಕ್ವಶನ್ ಏನಂದ್ರೆ, ದ ಹೋಮ್ ಇಸ್ ದ ಬೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ನೀವು ಎಷ್ಟೇ 5 ಸ್ಟಾರ್ ಹೋಟೆಲಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ನಾವು ಮನೆಗೆ ಬರ್ಬೇಕು ಮೇಡಮ್, ಅಲ್ವಾ? ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಮನೆಯ ಮೇಲೆ ಈ ಗಾರ್ಡನ್ ಅನ್ನು ಪ್ರಾಕ್ಟೀಸ್ ಮಾಡಿದರೆ ಹೀಟ್ ಕಂಟ್ರೋಲ್ ಆಗತ್ತೆ. ಎರಡನೇದು ನಮಗೆ ಆರ್ಗ್ಯಾನಿಕ್ ಫ್ರೂಟ್ ಅಂಡ್ ವೆಜಿಟೇಬಲ್ ಸಿಗತ್ತೆ. ಆಮೇಲೆ ನಮ್ಮ ರೀಸೈಕಲ್ ಆಫ್ ವಾಟರ್ ಇದೆಯಲ್ಲ, ಸಸ್ಟೈನೇಬಿಲಿಟಿ, ಆ ವಾಟರ್ನ ತಗೊಂಡು ಅದನ್ನು ಮಾಡಬಹುದು. ಜೊತೆಗೆ ಈ ಎಷ್ಟು ಖಾಲಿ ರೋಡ್ಸ್ ಅಂಡ್ ಪಾರ್ಕಿಂಗ್ ಪಾತ್ವೇಸ್ ಎಲ್ಲೆಲ್ಲಿ ಇದೆಯಲ್ಲ, ಪ್ರಾಪರ್ ಆಗಿ ಅದಕ್ಕೆ ಆದಂಥ ಒಂದು ಕಂಡೀಷನ್ಸ್, ಈ ಗಿಡಗಳನ್ನು ಇವರೇ ಮೇಂಟೈನ್ ಮಾಡ್ಬೇಕಂತ ಅನ್ನೋದು ಆ ಏರಿಯಾಕ್ಕೆ ಅದರದೇ ಆದಂಥ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಅದಕ್ಕೆ ಇದು ಕೊಡಬೇಕು ಮೇಡಮ್. ಒಂದು ನೀವು ಅಂದಿರಿ ದುಬೈಯಲ್ಲಿ ಸಣ್ಣ ಜಾಗದಲ್ಲಿ ಅದೆಷ್ಟು ಚೆನ್ನಾಗಿ ಮಾಡ್ತಾರಂತ ನೀವು ಕೇಳಿದ್ರಿ ಮೇಡಮ್. ಅಲ್ಲಿಗೆ ನಾವು ಲಾಸ್ಟ್ ಅವಾರ್ಡ್ ಹೋಗ್ಬೇಕಾದ್ರೆ ನಮಗೆ ಕ್ವಶನ್ ಹಾಗೇನೆ ಬಂತು. ಅಲ್ಲಿಗೆ ಯಾರು ಆ ಹೂವನ್ನು ಕೀಳ್ತಾರೆ, ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಇದೆ. ನಮ್ಮಲ್ಲಿ ಕೂಡ ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಬಂದಿದೆ. ಯಾರು ಹೂವನ್ನು ಕೀಳ್ತಾರೆ, ಯಾರು ಪ್ಲಾಂಟ್ ಅನ್ನು ಟಚ್ ಮಾಡ್ತಾರೆ, ಡೈರೆಕ್ಟ್ ಅವ್ರದ್ದು ಫೋಟೋ ಸಮೇತ ಅಲ್ಲಿಗೆ ಅವ್ರದ್ದು ಸಿಸ್ಟಮ್ ಅಲ್ಲಿ ಪೊಲೀಸರು ಬಂದು ಅವರಿಗೆ ಫೈನ್ ಕಟ್ಟಿ ಸೀದಾ ಅವರಿಗೆ ಇದು ಮಾಡ್ತಾರೆ. ದೀಸ್ ಆರ್ ದ ವೆರಿ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ಸ್, ಸ್ಟ್ರೇಟ್ ರೂಲ್ಸ್.